ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? Oh, I love being a woman. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ವ್ಲಾಗ್ ಬಂದು ಸ್ಯಾಟರ್ಡೇಯಿಂದ ಸ್ಟಾರ್ಟ್ ಆಗಿದೆ. ನಾನು ಇವತ್ತು ಇಂಟ್ರಡಕ್ಷನ್ ಕೊಡ್ತಿದ್ದೀನಿ, ಯಾಕಂದರೆ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ. ಸ್ಯಾಟರ್ಡೇ, ಸಂಡೇ ಆ್ಯಂಡ್ ಮಂಡೇ ಫುಲ್ ಪರಿಂದು ಹಾಸ್ಪಿಟಲ್ಗೆ ಓಡಾಡೋದಾಗಿತ್ತು. ಅದಕ್ಕೋಸ್ಕರ ನನಗೆ ವ್ಲಾಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲಿಲ್ಲ. ಸೊ ಸ್ಯಾಟರ್ಡೇ ಮತ್ತು ಸಂಡೇಲಿ ಏನೆಲ್ಲ ನಡೀತು ಅಂತ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಓಕೆನಾ? ಹಾಯ್ ಆಲ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್. ನಾನೇನು ಮಾಡ್ತೀನಿ ಗೊತ್ತಾ, ಯೂಶ್ವಲಿ ಸ್ಯಾಟರ್ಡೆ ಸಂಡೇ ಬಂತಂದರೆ ಬೆಳಿಗ್ಗೆ ಬೇಗ ಒಂದು ಸ್ವಲ್ಪ ಲೇಟಾಗೇ ಹೇಳ್ತೀನಿ ಆಲ್ಮೋಸ್ಟು. ಬಟ್ ಬೇಗ ಆಗೋವಂಥ ರೆಸಿಪಿನೇ ನಾನು ವೀಕೆಂಡ್ಸಲ್ಲಿ ಇಟ್ಕೊಂಡಿರ್ತೀನಿ. ಫಿಲ್ಲಿಂಗ್ ಆಗಿರಬೇಕು, ತಿನ್ನಕ್ಕೆ ಟೆಂಪ್ಟನ್ನು ಹಾಕಬೇಕು, ಆ ಥರ ರೆಸಿಪಿ. ಅದರಲ್ಲೊಂದು ಈ ಪಡ್ಡು ರೆಸಿಪಿ. ಜಸ್ಟ್ ಆ ಹಿಟ್ಟಿಗೆ ನಾನು ವೆಜಿಟೇಬಲ್ ಆ್ಯಡ್ ಮಾಡ್ತೀನಿ, ಒಂದು ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅಂತ. ಮತ್ತು ಅದ್ರ ಜೊತೆ ಒಂದು ಚಟ್ನಿ. ಇಷ್ಟು ಮಾಡಿದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಾರ್ಟೆಡ್. ಮತ್ತು ಈ ಹಿಟ್ಟಿಗೆ ಫ್ರೆಶ್ ಆಗಿರೋಂಥ ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಆ್ಯಡ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಕಟ್ ಮಾಡಿ. ಈ ಪಡ್ಡು ಹಂಚು ಬಂದು ನಂದು ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ನಾನು ತುಂಬ ವರ್ಷಗಳಿಂದನೇ ಯೂಸ್ ಮಾಡ್ತಿದ್ದೀನಿ, ಬಟ್ ನೋ ಕಂಪ್ಲೇಂಟ್ಸ್ ಇದ್ರ ಮೇಲೆ. ಈಸಿಯಾಗಿ ಪಡ್ಡು ಏಳುತ್ತೆ, ಸೇಮ್ ನಾನ್ ಸ್ಟಿಕ್ ಥರನೇ ಇದು ವರ್ಕ್ ಆಗುತ್ತೆ. ಆಯಿಲನ್ನು ಜಾಸ್ತಿ ಕುಡಿಯೋದಿಲ್ಲ ಮತ್ತು ಮೇಂಟೆನೆನ್ಸು ಅಷ್ಟೇನಿಲ್ಲ. ಜಸ್ಟ್ ಕ್ಲೀನ್ ಮಾಡಿದ ಮೇಲೆ ಸ್ವಲ್ಪ ಬಿಸಿ ಮಾಡಿ ಇಟ್ಬಿಟ್ರೆ ಆಯಿತು. ಹಾಗೆ ನಾನು ಈ ಪಡ್ಡು ಮಾಡಬೇಕಂದ್ರೆ ಅಕ್ಕಿ, ಉದ್ದಿನಬೇಳೆ ಮತ್ತು ಎಲ್ಲ ಬೇರೆ ಕಾಳುಗಳನ್ನು ಹಾಕ್ಬಿಡ್ತೀನಿ. ಲೈಕ್ ತೊಗರಿಬೇಳೆ, ಹೆಸರುಬೇಳೆ, ಕಡಲೆಬೇಳೆ ಆ ಥರ. ಸೊ ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತೆ ಮತ್ತು ಹೊರಗಡೆಯಿಂದ ಕ್ರಂಚಿ ಆಗಿರುತ್ತೆ. ಮತ್ತೆಲ್ಲ ಕಾಳುಗಳು ಇರೋದ್ರಿಂದ ಸ್ವಲ್ಪ ಹೆಲ್ದಿಯಾಗಿಯೂ ಇರುತ್ತೆ ಅಂತ ನಾನು ಇದೇ ಥರ ಫಾಲೋ ಮಾಡ್ತೀನಿ. ಸೇಮ್ ಇದೇ ಹಿಟ್ಟನ್ನ ನೀವು ದೋಸೆನೂ ಹಾಕ್ಕೋಬೋದು, ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನಾನೇನು ಮಾಡ್ತೀನಿ, ಯೂಶ್ವಲಿ ಸ್ಯಾಟರ್ಡೆ ಸಂಡೇ ಬಂತಂದರೆ ಸ್ಯಾಟರ್ಡೆ ಇದನ್ನು ಮಾಡಿದರೆ ಸಂಡೇ ದೋಸೆ ಮಾಡ್ತೀನಿ. ಸೊ ವೀಕೆಂಡ್ ಆಗಿರೋದ್ರಿಂದ ಯಾವಾಗ ಬೇಕು ಅವಾಗ ಹಸುವಾದರೆ ಬಿಸಿಯಾಗಿ ಹಾಕ್ಕೊಂಡು ತಿನ್ಬೋದು ಅಂತ ಈ ಥರ ಪ್ಲ್ಯಾನು. ಇಲ್ಲಾಂದರೆ ಇಡ್ಲಿ ಮಾಡಿರ್ತೀನಿ, ಆಲ್ಟರ್ನೇಟಿವ್ ಆ ಥರ. ಸೊ ಇವಾಗ ಇಲ್ಲಿ ನೋಡಿ ಎಷ್ಟು ಬೇಗ ಹೇಳ್ತಿದೆ ಹಂಚಿಂದ ಪಡ್ಡು. ಸ್ವಲ್ಪನೂ ಅಂಟ್ಕೊಳ್ಳಲ್ಲ, ಏನಾಗಲ್ಲ. ಸೇಮ್ ನಾನ್ ಸ್ಟಿಕ್ ಥರನೇ ವರ್ಕ್ ಆಗುತ್ತೆ ಈ ಕ್ಯಾಸ್ಟ್ ಐರನ್ನು ಕೂಡ. ಬಟ್ ಈ ಥರ ಯುಟೆನ್ಸಲ್ಸ್ ಏನು ಗೊತ್ತಾ, ನೀವು ಇದು ಕಾಸ್ಟೂ ಹೆಚ್ಚಿಗೆ, ಹೌದು ಕರೆ. ನೀವು ಒಂದು ಸರಿ ಇದನ್ನು ಪರ್ಚೇಸ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಜನ್ರೇಷನ್ ಟು ಜನ್ರೇಷನ್ ಪಾಸ್ ಮಾಡ್ಬೋದು. ಹೆಲ್ತಿಗೂ ಒಳ್ಳೆಯದು ಮತ್ತು ಇದರಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ಅಡುಗೆ ಟೇಸ್ಟು ತುಂಬ ಹೆಚ್ಚಿಗೆ ಆಗುತ್ತೆ. ಸೊ ಆವಾಗಲೇ ಹೇಳ್ದಂಗೆ ಮಾರ್ನಿಂಗ್ ಕ್ವಿಕ್ ರೆಸಿಪಿ ಇದು ವೀಕೆಂಡದ್ದು. ಹಾಗಾಗಿ ನಾನು ಸಿಂಪಲ್ ಚಟ್ನಿ, ಏನಿಲ್ಲ ಇದರಲ್ಲಿ, ಕಾಯಿ ಏನು ಉಪಯೋಗಿಸಿಲ್ಲ. ಬರೀ ಈರುಳ್ಳಿ, ಹುರ್ಗಡ್ಲೆ ಅಷ್ಟೇ ಹಾಕಿ ಮೆಣಸಿನ್ಕಾಯಿ ಹಾಕ್ತೀನಿ ಅಷ್ಟೇ. ಸಿಂಪಲ್ ಚಟ್ನಿ. ಈ ಪಡ್ಡು ಜೊತೆ ಆ್ಯಕ್ಚುಲಿ ಈ ಥರ ಚಟ್ನಿ ಸೂಟ್ ಆಗುತ್ತೆ. ನಾನು ಯಾವಾಗಲೂ ಇದೇ ಚಟ್ನಿ ಪ್ರಿಫರ್ ಮಾಡ್ತೀನಿ ಇದ್ರ ಜೊತೆ ತಿನ್ನೋಕ್ಕೆ. ಪ್ರಾರ್ಥನಾ ಎಲ್ಲೊಟ್ಟಿನಿ ಹೇಳು. ನೀನಾ ಕೆಂಗೇರಿ ಯಾಕ ಸಾರಿ ತೊಗೊಂಬರ್ತೀನಿ. ಸಾರಿ ಮಮ್ಮಿ ನಾನು ಸೈಕಲ್ ತಗೊಂಡ್ಬರಲ್ಲ, ಬೇಸ್ಮೆಂಟಲ್ಲಿ ಯಾಕ ಇರಲಿ ಬಿಡು, ಅದು ವರ್ಕ್ ಆಗ್ತಾನೆ ಇಲ್ಲ. ಲಿಫ್ಟ್ ಇರಲೇ ಅಲ್ಲೇ? ಹಾಂ ಅಲ್ಲೇ ಇರಲಿ, ಕರೆಕ್ಟಾಗಿ ಇಟ್ಟಿಲ್ಲ ಅಲ್ಲೇ. ಸೊ ವೀಕೆಂಡ್ ಬಂದರೆ ಎಲ್ರಿಗೂ ಖುಷಿ ಇರುತ್ತಲ್ವಾ. ಒಂದು ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಹೊರಗಡೆ ಹೋಗಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗ್ಬೇಕಂತ. ಬಟ್ ಎವ್ರಿ ಟೈಮು ಇದೇ ಆಗ್ತಿದೆ, ಇವ್ರದ್ದು ಆಫೀಸ್ ಕೆಲಸನೇ ಮುಗಿಯಲ್ಲ ವೀಕೆಂಡ್ ಆದ್ರೂ. ಸೊ ನನಗೊಂಥರ ಬೇಜಾರು, ಅದೇನೋ ಏನೋ ಗೊತ್ತಿಲ್ಲ, ಇದು ಯಾವಾಗ ಮುಗಿಯುತ್ತೋ ಈ IT ಪ್ರೊಫೆಷ್ನಲ್ಸ್ದೆಲ್ಲ. ಈ ಥರ ಕೆಲಸ ಮಾಡೋರ್ನೆಲ್ಲರ ನೋಡಿದ್ದೀರ? ಹೊರಗಡೆ ಹೋಗೋಣ ಅಂದರೆ ಸಾಕು, ಇಲ್ಲ ನೋಡಿ ಇಲ್ಲಿ ಕೆಲಸ. ಅದಕ್ಕೆ ನಿಮ್ಗೆ ಏನು ತೋರ್ಸೋಕ್ಕೆ ಆಗಲ್ಲ ನನಗೆ. ಇವತ್ತು ನಾವು ಹೋಗ್ಬೇಕಂತೀವಿ ಸಾರಿ ಪರ್ಚೇಸ್ ಮಾಡೋಕ್ಕೆ. ಬೈ ರ್ಯಾಪಿಡ್ ರೇಷ್ಮೆ ಶಾಪ್ ಇದೆ ಅಲ್ಲ ಇಲ್ಲಿ RR ನಗರಕ್ಕೆ, ಅದಕ್ಕೆ ಹೋಗೋಣ ಅಂತಿದ್ದೀವಿ ಅಲ್ಲ. ಪಾರ್ಥಂದು ಎಕ್ಸಾಮು,
ಬರೋಕ್ಕಾಗಲ್ಲ. ಸಿಲ್ಕ್ ಸ್ಯಾರಿನಾ? ಹಾಂ, ಸಿಲ್ಕ್ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ. ಮತ್ತು ನಮ್ಮ ಪರಿ ನೋಡಿದರೆ ಮಲಗಿದ್ದಾನೆ, ಇಲ್ಲಿ ಮಲಗಿದ್ದಾನೆ ಅವನು. ಇನ್ನು ಬಿಟ್ಟು ಇವಾಗ ನಾನು ಹೋಗಬೇಕು. ಸಿದ್ಧಾರೂಢ ಬರ್ತೀರಾ ಇಲ್ಲಿ? ನಾವು ಕೊನೆಗೂ ಲೊಕೇಶನ್ ರೀಚ್ ಆದ್ವಿ. ಅಷ್ಟೇನು ಜನ ಇರಲಿಲ್ಲ ನಾವು ಹೋದಾಗ. ಆಮೇಲೆ ತುಂಬ ಕ್ರೌಡ್ ಆಗಿಬಿಡ್ತು. ಸೊ ಇಲ್ಲಿ ನೋಡ್ಬೋದು ನೀವು ವೆರೈಟೀಸ್ ಆಫ್ ಸ್ಯಾರೀಸ್ ಎಷ್ಟೆಲ್ಲ ಇದೆ ಅಂತ. ಸೊ ಹಾಗೆ ನಾವೇ ತಕ್ಕೋಬೇಕಾಗಿತ್ತು, ಅಲ್ಲಿ ಯಾರೂ ಹೆಲ್ಪ್ ಮಾಡೋಕ್ಕೆ ಇರಲಿಲ್ಲ. ಸೊ ನಾವೇ ಚೂಸ್ ಮಾಡ್ಕೋಬೇಕು. ಇದು ಬಂದು ಪ್ಯೂರ್ ಸಿಲ್ಕ್ ಸ್ಯಾರೀಸು. ನೋಡಿ ಎಷ್ಟು ಕಲರ್ಫುಲ್ ಆಗಿ ಬ್ಯೂಟಿಫುಲ್ ಬ್ರೈಟ್ ಕಲರ್ಸಲ್ಲಿದೆ. ಈ ಮೇಳ ಫುಲ್ ಹೋಲ್ಸೇಲ್ ಪ್ರೈಸಲ್ಲಿ ಇತ್ತು. ಹಾಗೆ ಅಲ್ಲಿ ಟೆಂಪಲ್ ಜ್ಯುವೆಲ್ಲರಿನೂ ಇತ್ತು ಸೀರೆಗೆ ಮ್ಯಾಚ್ ಆಗಂಗೆ. ಮತ್ತೆ ಇವ್ರ ಸ್ಟೋರ್ ಬಂದು ಜಯನಗರ 9th ಬ್ಲಾಕ್ ಅಲ್ಲಿದೆ, ನೀವು ವಿಸಿಟ್ ಮಾಡ್ಬೋದು. ಹಾಗೇನೆ ಸ್ಯಾಟರ್ಡೆ ಬಂದು ಏನಾಯ್ತು ಗೊತ್ತಾ, ಈ ಸರಿ ಸಾರಿ ಶಾಪಿಂಗ್ ಮಾಡೋಣ ಅಂತ. ಯೂಶ್ವಲಿ ನಾನು ಡ್ರೆಸ್ಸಸ್ ಎಲ್ಲ ಶಾಪ್ ಮಾಡ್ತಿದ್ದೆ. ಫಸ್ಟ್ ಟೈಮ್ ನಾನು ಸಾರಿ ಅದನ್ನೆಲ್ಲ ಶಾಪ್ ಮಾಡೋಕ್ಕೆ ಶಾಪ್ಗೆ ಹೋಗಿದ್ದು. ಈ ಸರಿ ಎಲ್ಲ ಹಬ್ಬಗಳೆಲ್ಲ ಬರ್ತಿದೆ ಅಲ್ಲ, ಸೊ ಸಾರಿ ಹಾಕೊಳ್ಳೋಣ ಈ ಸರಿ ಎಲ್ಲ ಹಬ್ಬಕ್ಕೆ ಅಂತ ನಾನು ಸಾರಿ ಕಲೆಕ್ಷನ್ ಮಾಡೋಕ್ಕೆ ಅಂತಲೇ ಹೋಗಿದ್ದೆ. ಸೊ ನನಗೆ ಟೈಮ್ ಇರಲಿಲ್ಲ, ಅಷ್ಟು ದೂರ ಇಲ್ಲೇ ಮಲ್ಲೇಶ್ವರಂಗೆ ಹೋಗಬೇಕಾಗಿತ್ತು. ಬಟ್ ಅಷ್ಟು ದೂರ ಹೋಗೋಕ್ಕೆ ಆ ಸ್ಯಾಟರ್ಡೆ ಟೈಮ್ ಇರಲಿಲ್ಲ. ಅದರಲ್ಲಿ ಬೇರೆ ಪರೇನಿಗೆ ಇಂಜೆಕ್ಷನ್ ಆಗಿದ್ದರಿಂದ ಹುಷಾರು ಇರಲಿಲ್ಲ. ಸೊ ಇಲ್ಲೇ ಹತ್ತಿರದಲ್ಲೇ ಇರೋ RR ನಗರಕ್ಕೆ ಹೋಗಬೇಕಾಗಿತ್ತು. ನಿಮಗೆ ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ ರ್ಯಾಪಿಡ್ ರಶ್ಮಿ ಅವ್ರದ್ದು ಸಾರೆ ಸಂತೆ ಬರ್ತಿದೆ ಅಲ್ವಾ, ಸೊ ಬಂದಿತ್ತು. ಸೊ ನಾವಲ್ಲಿ ಯಾಕೆ ವಿಸಿಟ್ ಮಾಡಬಾರ್ದು ಅನ್ನಿಸ್ತು. ಸೊ ನಾನು ನನ್ನ ಹಸ್ಬೆಂಡು ಮಕ್ಕಳಿಗೆಲ್ಲ ಇಲ್ಲೇ ಬಿಟ್ಟು, ಹೇಗಿದ್ದರೂ ಪಾರ್ಥಂದು ಹಾಫ್ ಡೇ ಇತ್ತಲ್ವ, ಸ್ಕೂಲ್ ಮುಗಿಸ್ಕೊಂಬಂದಿದ್ದ. ಅವನಿಗೆ ಮಂಡೆಯಿಂದ ಎಕ್ಸಾಮ್ ಇತ್ತು. ಸೊ ನಾವಿಬ್ಬರೇ ಹೋಗೋಣ ಅಂತ ಪ್ಲ್ಯಾನ್ ಆಗಿ ಹೋಗಿದ್ದು. ಅಲ್ಲಿ ಸಾರಿ ಸಂತೆಯಲ್ಲಿ ಏನು ಗೊತ್ತಾ, ನಾವು ಲಾಸ್ಟೇ ಆಗಿತ್ತು, ಅದು ಸ್ಯಾಟರ್ಡೆ ಮತ್ತು ಸಂಡೇ ಅಷ್ಟೇ ಇತ್ತು. ಅಲ್ಲಿನ ಪರ್ಚೇಸ್ ಮಾಡಿದ್ವಿ. ಸುಮಾರಷ್ಟಿತ್ತು. ಮೀನ್ಸ್ ನಾನು ತೊಗೊಂಡಿದ್ದು ಸೆಮಿ ಮೈಸೂರು ಸಿಲ್ಕಲ್ಲಿ, ಓಕೆನಾ. ಅಲ್ಲಿ ಬಂದು ಪ್ಯೂರ್ ಮೈಸೂರು ಸಿಲ್ಕು, ಕ್ರೀಪ್ ಸ್ಯಾರೀಸು, ಡಿಸೈನರ್ ಸ್ಯಾರೀಸು, ಟಿಶ್ಯೂ ಸ್ಯಾರೀಸು ಎಲ್ಲ ಕಲೆಕ್ಷನ್ ಇತ್ತು. ಬಟ್ ನನಗೆ ಅಷ್ಟೊಂದು ನಾಲೆಜ್ ಇಲ್ಲ ಸಾರಿ ಬಗ್ಗೆ, ನಾನು ಅಷ್ಟು ಉಟ್ಕೊಳ್ಳಲ್ಲ ಸಾರಿ. ಸೊ ಈ ಸರಿ ತಗೊಳ್ಳೋಣ, ಚೆನ್ನಾಗಿರುತ್ತೆ ಸಾರಿ ಅನ್ನೋಕ್ಕೋಸ್ಕರನೇ ಕಲೆಕ್ಷನ್ ಮಾಡ್ತಿದ್ದೀನಿ. ಆದರೆ ಅಷ್ಟೆಲ್ಲ ಹುಡುಕಿದ್ರು ನನಗೆ ಕರೆಕ್ಟಾಗಿರೋ ಒಂದು ಸಾರಿನೂ ಸಿಗಲಿಲ್ಲ. ಯಾವುದೋ ಒಂದು ಹೋಗಿದ್ದೀನಲ್ಲ ಅನ್ನೋದು ಇತ್ತಲ್ವಾ, ಒಂದು ಸಾರಿ ಎತ್ಕೊಂಬಂದಿದ್ದೀನಿ. ಅದು ಈ ಥರ ಇದೆ ನೋಡಿ. ಸೊ ಇದು ಈ ಸಾರಿ ಬಂದ್ಬಿಟ್ಟು ಈ ಥರ ಇದೆ. ನಾನು ಬಂದ ತಕ್ಷಣ ಪಾರ್ಕಿಗೆ ನಾನು ಈ ಥರ ಸಾರಿ ತೊಗೊಂಬಂದಿದ್ದೀನಿ ಅಂದ್ಬಿಟ್ನ, ಅವನ್ನೆಲ್ಲ ಓಪನ್ ಮಾಡಿಟ್ಟ ಫ್ರೆಂಡ್ಸ್. ಈ ಥರ ಕಾಣುತ್ತೆ. ಇದು ಆಫ್ ಕಲರ್ ಇದೆ. ಮೋಸ್ಟ್ ಆಫ್ ದ ಕಲರ್ ಸ್ಕೈ ಬ್ಲೂ ಕಲರಲ್ಲೇ ಇದೆ, ಬಿಟ್ಟರೆ ಈ ಕಲರ್ ಒಂದು ಸ್ವಲ್ಪ ಕಾಂಟ್ರಾಸ್ಟ್ ಇದೆ. ಚೆನ್ನಾಗಿ ಅನಿಸುತ್ತೆ ಈ ಕಲರ್. ತುಂಬ ಲೈಟಾಗಿದೆ, ಬಟ್ಟೆ ಕ್ವಾಲಿಟಿನೂ ಚೆನ್ನಾಗಿತ್ತು. ಪ್ರೈಸು ನನಗೆ ಡೀಸೆಂಟ್ ಅನ್ನಿಸ್ತು. ಯಾಕಂದರೆ ನನ್ನ ಕಡೆ ಅಷ್ಟು ಸಾರಿ ಉಟ್ಕೊಳ್ತೀನೋ ಇಲ್ಲ ಅನ್ನೋದು ನನಗೆ ಡೌಟ್. ಅದಕ್ಕೆ ನಾನು ಎಷ್ಟು ಎಕ್ಸ್ಪೆಂಡಿಚರ್ ಮಾಡೋಕ್ಕೆ ಹೋಗಲಿಲ್ಲ. ನಿಮಗೆ ಗೊತ್ತಲ್ವಾ ಸಿಲ್ಕ್ ಸ್ಯಾರೀಸ್ ಎಷ್ಟು ಕಾಸ್ಟ್ಲಿ ಇದೆ ಅಂತ. ಅಲ್ಲಿ 25, 30, 50,000ವರೆಗೂ ಸ್ಯಾರೀಸ್ ಕಲೆಕ್ಷನ್ ಇತ್ತು ಆ್ಯಕ್ಚುಲಿ ಇದರಲ್ಲಿ, ಪ್ಯೂರ್ ಸಿಲ್ಕಲ್ಲಿ. ಬಟ್ ನಾನು ಪ್ಯೂರ್ ಸಿಲ್ಕ್ ಎಲ್ಲ ತೊಗೊಳಕ್ಕೆ ಹೋಗಲಿಲ್ಲ. ಫಸ್ಟ್ ಇದನ್ನು ಟ್ರೈ ಮಾಡಿ, ಇದೇನಾದರೂ ನನಗೆ ಕಂಫರ್ಟ್ ಕೊಡ್ತಂದರೆ ಮುಂದೆ ಬೇಕಾದರೆ ಆ ಥರ ಸಾರಿ ಕಲೆಕ್ಷನ್ ಮಾಡ್ಬೋದಂತ ನಾನು ಫಸ್ಟ್ ಈ ಥರ ಸಾರಿ ತೊಗೊಂಡೆ. ನೋಡಿ ಇದೆಲ್ಲ ಯಾವ ಥರ ಇದೆ ಅಂತ. ಚೆನ್ನಾಗಿದೆ ಸಾರಿ. ನನಗೆ ಇದೆಲ್ಲ ರೆಡಿ ಆದಮೇಲೆ ನಾನು ನಿಮಗೆ ಒಂದು ಮುಂದೆ ತೋರಿಸ್ತೀನಿ ಆಯಿತಾ. ಈ ಥರ ಪಲ್ಲು ಇದೆ, ಈ ಥರ ಇದೆ ಸಾರಿ ಬಂದ್ಬಿಟ್ಟು ಹೋಲ್ ಸ್ಯಾರಿ. ಇದ್ರ ಮೇಲೆ ಬರೆದಿದ್ರು ಇದು ಡ್ರೈ ಕ್ಲೀನ್ ಅಂತ ಅಷ್ಟೇ. ಮೋಸ್ಟ್ ಆಫ್ ದ ಸ್ಯಾರೀಸ್ ಅಲ್ಲಿ ಓನ್ಲಿ ಫಾರ್ ಡ್ರೈ ಕ್ಲೀನ್ ಅಂತ ಅಷ್ಟೇ ಇತ್ತು. ಈ ಥರ ಇದೆ ಸಾರಿ ಎಲ್ಲ ಬಂದ್ಬಿಟ್ಟು. ಇದು ಪಲ್ಲು. ಬ್ಲೌಸ್ ಬಂದ್ಬಿಟ್ಟು ಸೇಮ್ ಇದೇ ಇದರಲ್ಲಿ ಇದೆ. ಮೋಸ್ಟ್ಲಿ ಇದು ಪಲ್ಲು ಅನಿಸುತ್ತೆ, ಇದು ಬ್ಲೌಸ್ಗೆ ಅನಿಸುತ್ತೆ. ಇದು ಬ್ಲೌಸ್ಗೆ ಇರೋದು. ನೋಡ್ಬೇಕು, ಐಡಿಯಾ ಇಲ್ಲ ಯಾವ ಥರ ಬ್ಲೌಸ್ ಡಿಸೈನ್ಸ್ ಎಲ್ಲ ಇದಕ್ಕೆ ಮಾಡಿಸ್ತೀನಿ ಅಂತ. ಓಕೆ, ಇದಾಗಿತ್ತು ಸಾರಿ ಫ್ರೆಂಡ್ಸ್.
ಈ ಸಾರಿ ನಾನು ಪರ್ಚೇಸ್ ಮಾಡ್ಕೊಂಡು ತೊಗೊಂಬಂದಿದ್ದು. ಆ್ಯಕ್ಚುಲಿ ನನಗಿದು ಫಸ್ಟ್ ಎಷ್ಟೊಂದು ಕಲೆಕ್ಷನ್ ನೋಡಿದೆ, ನನಗಿದು ಫಸ್ಟ್ ಈ ಪ್ಯಾಟರ್ನ್ ನೋಡಿ ಇಷ್ಟ ಆಯಿತು. ಇದು ಮಟೀರಿಯಲ್ಲು ಚೆನ್ನಾಗಿತ್ತು, ಅಲ್ಲಿ ಬೇರೆ ಸುಮಾರು ಕಲೆಕ್ಷನ್ ಇತ್ತು, ಆದರೆ ನನಗೇನು ಅದರಲ್ಲಿ ಇಷ್ಟ ಆಗಲಿಲ್ಲ. ಕ್ಯೂನು ಭಾಳ ಇತ್ತು, ಜನರು ಭಾಳ ಬಂದಿದ್ದರು. ಇನ್ನು ಇದೆ ನೋಡಿ ಬೇರೆ ಬೆಂಗಳೂರು ಈ ಸರಿ ಮೋಸ್ಟ್ಲಿ ಗಾಂಧಿ ಬಜಾರಲ್ಲಿ ಇರ್ಬೋದು ಕಲೆಕ್ಷನ್. ನಿಮಗೇನಾದರೂ ಹತ್ತಿರ ಇದ್ದರೆ ಹೋಗಿ ಬರ್ಬೋದು. ಸೊ ಈ ಥರ ಇದೆ ಇದು ಸ್ಯಾರಿ. ನನಗೆ ಮೋಸ್ಟ್ಲಿ ಈ ಥರ ಬ್ರೈಟ್ ಕಲರ್ಸ್ ನನಗೆ ಆ್ಯಕ್ಚುಲಿ ಸೂಟ್ ಆಗುತ್ತೆ. ನನಗೆಲ್ಲ ಹೋದ್ರು ಮೀನ್ಸ್ ಎಷ್ಟೇ ಕಲರ್ಸ್ ನೋಡಿದ್ರೆ ನನಗೆ ಈ ಥರ ಬ್ರೈಟ್ ಕಲರ್ಸ್ ಸ್ಯಾರಿಯಲ್ಲಿ ಇಷ್ಟ. ಬಟ್ ಡ್ರೆಸ್ಸಸ್ಸಲ್ಲಿ ತೊಗೋಬೇಕಂದ್ರೆ ನ್ಯೂಟ್ರಲ್ ಕಲರ್ಸಿಗೆ ಹೋಗ್ತೀನಿ. ಇದು ಚೆನ್ನಾಗಿ ಅನ್ನಿಸ್ತು ಆ್ಯಕ್ಚುಲಿ. ನಿಮ್ಗೆ ಯಾವ ಥರ ಅನ್ನಿಸ್ತಂತ ಕಾಮೆಂಟಲ್ಲಿ ಹೇಳಿ. ಸಂಡೇ ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲೊಂದು ದೇವಸ್ಥಾನ ಇದೆ, ಅದು ಉದ್ಘಾಟನೆ ಆಗಿ 4 ವರ್ಷದ ಸಮಾರಂಭ ಮಾಡ್ತಿದ್ರು. ಎವ್ರಿ ಇಯರು ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಈ ಇಯರ್ ಮಾತ್ರ ನನಗೆ ಹೋಗೋಕ್ಕಾಯ್ತು. 12-12ವರೆಗೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಬಂದ್ವಿ. 4ನೇ ವರ್ಷದ್ದು ಮುನೇಶ್ವರ ಸ್ವಾಮಿ ಇದು ಇಲ್ಲೇ ಅಪಾರ್ಟ್ಮೆಂಟಲ್ಲಿ. ಸೊ ಅದ್ರದ್ದೊಂದು ಸ್ವಲ್ಪ ಗ್ಲಿಮ್ಸ್ ಈ ವಿಡಿಯೋನಲ್ಲೇ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್, ಅದನ್ನು ನೋಡ್ಕೊಂಬನ್ನಿ. ಚೆನ್ನಾಗಿತ್ತು. ಕಮ್ಯುನಿಟಿ ಎಲ್ಲ ಸೇರಿ ಈ ಥರ ಒಂದು ಫಂಕ್ಷನ್ನ ಸೆಲೆಬ್ರೇಟ್ ಮಾಡೋದು ಖುಷಿ ಆಯಿತು. ಅದಕ್ಕೆ ಸ್ವಲ್ಪ ನಾವು ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ರೇನು ಚೆನ್ನಾಗಿರುತ್ತಲ್ವ, ಸ್ವಲ್ಪ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತೀವಿ. ಏನಾದರೂ ಈ ಥರ ಫಂಕ್ಷನ್ಸು, ಗಣಪತಿ ಮತ್ತು ದಸರಾ, ಈಗೆಲ್ಲ ಫೆಸ್ಟಿವಲ್ ಸೀಸನ್ಸ್ ಅಲ್ಲ, ಫುಲ್ ಕಲರ್ಫುಲ್ ಆಗಿರುತ್ತೆ ನಮ್ಮ ಕಮ್ಯುನಿಟಿ ಎಲ್ಲ. ಸೊ ಖುಷಿ ಆಗುತ್ತೆ ಈ ಥರ ಎಲ್ಲ ಕಮ್ಯುನಿಟಿಯಲ್ಲಿ ಸೆಲೆಬ್ರೇಟ್ ಮಾಡೋದು. ಅಲ್ಲೇ ಊಟ ಮಾಡಿಕೊಂಡು ನಾವು ಮನೆಗೆ ಬಂದಿದ್ದು. ಅವತ್ತಿನ ದಿನ ಫುಲ್ ಮಜಾ ಇದೆ. ಅದು ದೇವಸ್ಥಾನ ನಮ್ಮ ಅಪಾರ್ಟ್ಮೆಂಟಲ್ಲಿರೋದು. ಯಾವ ಥರ ಡೆಕೋರೇಷನ್ನು, ಹೋಮ ಎಲ್ಲ ಮಾಡಿದ್ದಾರೆ ನೋಡಿ. ಬೆಳಿಗ್ಗೆ ಎಲ್ಲ ಹೋಮ ಪೂಜೆ ಎಲ್ಲ ಇರುತ್ತೆ, ಬಟ್ ಅದು ತುಂಬ ಕ್ರೌಡ್ ಆಗಿರುತ್ತೆ. ಬರಬೇಕಂದ್ರೆ ಜಾಗನೇ ಇರಲ್ಲ. ಸೊ ನಾವಿವಾಗ ದೇವ್ರ ದರ್ಶನ ಮಾಡ್ಕೊಳ್ತಿದ್ದೀವಿ. ಸೊ ಅಲ್ಲೆಲ್ಲ ದೇವ್ರ ದರ್ಶನ ಆಗಿ ಬಂದ್ವಿ. ಈ ಕಡೆ ಬಂದು ನೋಡಿದರೆ ಪ್ರಸಾದಕ್ಕೋಸ್ಕರ ಎಷ್ಟೊಂದು ಕ್ಯೂ ಇತ್ತು. ಆಲ್ಮೋಸ್ಟ್ ನಾವು 1 hour ಮೇಲೆ ವೇಟ್ ಮಾಡಿದ್ದೀವಿ. ನಮಗೆ ಮೊದಲೇ ಗೊತ್ತಿತ್ತು ಇಲ್ಲಿ ಪ್ರಸಾದ ಇರುತ್ತೆ ಇವತ್ತು ಅಂತ. ಅದಕ್ಕೋಸ್ಕರ ಮನೇಲಿ ಅಡುಗೆ ಮಾಡಿದ್ದಿಲ್ಲ. ಹಬ್ಬ ವೇಟ್ ಮಾಡಿ ತಿಂದು ಬರೋಷ್ಟೊತ್ತಿಗೆ ಸಂಡೇನೇ ಮುಗಿದೋಗಿತ್ತು. 3:30 ಆಗಿಬಿಟ್ಟಿತ್ತು. ಸೊ ಕೊನೆಗೂ ನಾವಿಲ್ಲಿ ಪ್ರಸಾದ ತಿಂತಿದ್ದೀವಿ. ಅದು ಬಾಳೆ ಎಲೆ ಊಟ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಎಷ್ಟೊತ್ತಾದರೂ ವೇಟ್ ಮಾಡಿಕೊಂಡು ತಿನ್ಕೊಂಡು ಬಂದೆ. ಅದು ಒಂಥರ ವೈಬೇ ಬೇರೆ ಅಲ್ವಾ ಈ ಥರ ಊಟ ಮಾಡೋದು. ಏನು ಒಂದ್ಸರಿ ಸೊ ಪರಿನೂ ಎಂಜಾಯ್ ಮಾಡ್ದ, ಬಟ್ ಊಟ ಮಾಡಲಿಲ್ಲ. ಅವ್ನು ಜಸ್ಟ್ ವೈಬ್ ಅಷ್ಟೇ ಎಂಜಾಯ್ ಮಾಡಿದ್ದು. ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಂತ ಭಾವಿಸ್ತೀನಿ. ಸೊ ಕೊನೆವರೆಗೂ ಯಾರೆಲ್ಲ ನೋಡಿದ್ದೀರಾ ಈ ವಿಡಿಯೋವನ್ನು ಅವ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಓಕೆನಾ, ಬಾಯ್. ಕಟ್ ಮಾಡ್ಕೊಡ್ತೀನಿ ಮಾಡಿ. ಇವತ್ತಿನ ಈ ಒಂದು ಬ್ಲಾಗ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಗೆ ಗೊತ್ತಲ್ವಾ ಏನು ಮಾಡಬೇಕಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ನ ನೋಡಿ. ಸೊ ಇದು ನನಗೆ ಮೋಟಿವೇಶನ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಸೊ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಓಕೆನಾ, ಬಾಯ್.